एसडी न्यूज में आप सभी का स्वागत है। शहर बीदर में आवारा कुत्तों की संख्या बढ़ गई है। यहाँ आवारा कुत्ते शहर के विभिन्न इलाकों में और वो के सड़कों पर घूम रहे हैं। मन्नाखेली में 8 वर्षीय चरण रेड्डी नामक बालक को कुत्ते ने काट लिया। तुरंत इलाज के लिए सरकारी अस्पताल में भर्ती कराया गया, पर वैक्सीन न होने के कारण डॉक्टर ने बीदर के ब्रिम्स अस्पताल में चिकित्सा के लिए रेफर कर दिया। हैरत कहे, बदनसीबी कहे या फिर लापरवाही, बीदर के ब्रिम्स अस्पताल में भी वैक्सीन नहीं रहने से बाहर से खरीद कर लाने को कहा गया। चरण के पिता संतोष रेड्डी ने मीडिया से बात करते हुए यह जानकारी दी। घटना की जानकारी मिलते ही पीपर जिलाधिकारी शिल्पा शर्मा ने पीपर ब्रिम्स का दौरा किया और ब्रिम्स डायरेक्टर और स्टाफ को जमकर फटकार लगाई और मीडिया से बात करते हुए प्रतिक्रिया दी। ಮೇಡಮ್, ಇವತ್ತು ಆಸ್ಪತ್ರೆಗೆಲ್ಲ ಭೇಟಿ ಕೊಟ್ಟಿದ್ರಿ ಮೇಡಮ್. ಇಲ್ಲಿ ಹುಚ್ಚುನಾಯಿ ಕಡಿತ ಆಗಲಿ ಅಥವಾ ಯಾವುದೇ ಬೀದಿ ನಾಯಿ ಕಡಿತ ಆಗಲಿ, ಈ ತರ ಕಡಿತ ಆದಂತ ಮಕ್ಕಳು ಯಾರಾದರೂ ರೋಗಿಗಳು ಬಂದ್ರೆ ಅವ್ರಿಗೆ ಸರಿಯಾಗಿ ಇಂಜೆಕ್ಷನ್ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಬಹಳ ದಿನದಿಂದ ಕೇಳಿ ಬರ್ತದೆ. ಒಂದ್ ಕಡೆ ಇಂಜೆಕ್ಷನ್ ಕೊರತೆ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಇಂಜೆಕ್ಷನ್ ತರಕ್ಕೆ ಬರೋದು ಇಲ್ಲಿನ ಸಿಬ್ಬಂದಿಗಳೇ ಬೇರೆ ಕಡೆ ಹೊರಗೆಲ್ಲ ಬರಕೊಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಡ ರೋಗಿಗಳು ಹೊರಗಿಂದ ಖರೀದಿ ಮಾಡ್ತಿದ್ದಾರೆ. ಮೇಡಮ್, ಇವತ್ತು ತಾವು ಕೂಡ ಭೇಟಿ ಕೊಟ್ಟಿದ್ದೀರಿ, ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿದ್ದೀರಿ. ಮೇಡಮ್, ಏನ್ ಅನ್ಸುತ್ತೆ ಮೇಡಮ್, ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ, ಸಮಸ್ಯೆ ಏನಿದೆ ಮೇಡಮ್? ಇಲ್ಲಿ ಬಂದು ನಾವು ಎಲ್ಲ ಡಾಕ್ಟರ್ಸ್ ಜೊತೆಲಿ ಕೂಡ ಮಾತಾಡಿದ್ದೀವಿ, ನರ್ಸಿಂಗ್ ಸ್ಟಾಫ್ ಜೊತೆಲಿ ಕೂಡ ಮಾತಾಡಿದ್ದೀವಿ, ಮತ್ತೆ ಪೇರೆಂಟ್ಸ್ ಫ್ಯಾಮಿಲಿ ಯಾರಿದ್ರು ಮಗು ಯಾರಿಗೂ ಕಚ್ಚುಗಿದೆ ಅಂತ ಅದ್ರ ಜೊತೆಲಿ ಕೂಡ ಮಾತಾಡಿದ್ದೀವಿ. ದಿಸ್ ಇಂಜೆಕ್ಷನ್ ಕೊರತೆ ಯಾವುದೂ ಇಲ್ಲ. ಈಗ ಕೂಡ ಫಾರ್ಮಸಿ ಸ್ಟಾಕ್ ನಾವು ಚೆಕ್ ಮಾಡಿದ್ದೀವಿ. 10 ಯೂನಿಟ್ಸ್ ಇಮ್ಯುನೋಗ್ಲೋಬಿನ್ ಕೂಡ ಅವೈಲೇಬಲ್ ಇದ್ದಾವೆ. ಆ್ಯಂಟಿ ರಾಬೀಸ್ ನಾರ್ಮಲ್ ಡಾಗ್ ಬೈಟ್ ಆದರೆ ನಾರ್ಮಲ್ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ವರ್ಕ್ ಆಗುತ್ತೆ, ಅದು ಸಾಕಷ್ಟು ಕ್ವಾಂಟಿಟಿನಲ್ಲಿ ಅವೈಲೇಬಲ್ ಇದೆ. ಆದರೆ ಮ್ಯಾಡ್ ಡಾಗ್, ಹುಚ್ಚ ನಾಯಿ ಒಂದು ಕಚ್ಚಿ ಹೋದರೆ ಅಂದರೆ ಡಾಗ್ ಬೈಟ್ ಆಗಿದ್ರೆ ಇಮ್ಯುನೋಗ್ಲೋಬಿಲಿನ್ ಜೊತೆಲಿ ಕೊಡಬೇಕಾಗುತ್ತೆ, ಆ್ಯಂಟಿ ರೇಬೀಸ್ ವಿತ್ ಇಮ್ಯುನೋಗ್ಲೋಬಿಲಿನ್. ಅದನ್ನು ಇಂಜೆಕ್ಷನ್ ನಾವು ಇಲ್ಲಿ ನೋಡಿದರೆ 10 ಯೂನಿಟ್ಸ್ ಅವೈಲೇಬಲ್ ಇದ್ದಾವೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಇನ್ ಎನಿ ಕೇಸ್ ನಾವು ಪರ್ಸ್ನಲ್ ಆಗಿ ಈಗ ಎನ್ಕ್ವೈರಿ ಕೂಡ ಮಾಡಿದ್ದೀವಿ. ಮತ್ತು ಯಾರ ಕಡೆಯಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗಿದ್ರೆ ಅಥವಾ ಯಾರ ಕಡೆಯಿಂದ ತಪ್ಪಾಗಿದೆ ನಾವು ಅವ್ರ ಮೇಲೆ ಆ್ಯಕ್ಷನ್ ಕೂಡ ಖಂಡಿತ. ಮೇಡಮ್, ಈಗ ತಾವು ಇಂಜೆಕ್ಷನ್ ಸ್ಟಾಕ್ ಇದೆ ಅಂತಂದು ಹೇಳಿದ್ರಿ ಮೇಡಮ್. ಈಗ 3 ಜನರಿಗೆ ಇದೇ ರೀತಿ ಇಂಜೆಕ್ಷನ್, ಇವತ್ತು ಒಬ್ಬರಿಗೆ ಆದ್ರೆ ಓಕೆ ಮೇಡಮ್, 3 ಜನರಿಗೆ ಹೊರಗಡೆ ತಗೊಂಡ್ ಬನ್ನಿ ಅಂತಂದು ಅವ್ರಿಗೆ ಚೀಟಿ ಬರೆದು ಕೊಟ್ಟಿದ್ದಾರೆ ಮತ್ತು ಖರೀದಿ ಕೂಡ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಮೇಡಮ್. ಈಗ ಒಂದ್ ವೇಳೆ ಫಾರ್ಮಸಿ ಒಳಗೆ ಇದ್ದಿದ್ರೆ ಯಾಕೆ ಕೊಡ್ಲಿಲ್ಲ ಮೇಡಮ್? ಒಂದ್ ವೇಳೆ ಏನಾದ್ರು ಮೆಡಿಕಲ್ದವ್ರ ಜೊತೆಗೆ ಮಾಫಿ ಏನೋ ಒಪ್ಪಂದ ಮಾಡ್ಕೊಂಡು ಈ ತರ ಏನಾದ್ರು ಹೊರಗೆ ಏನಾದ್ರು ಕೊಡ್ತಿದ್ದಾರೆ ಮೇಡಮ್? ಸಾಕಷ್ಟು ಈ ಹಿಂದೆನೂ ಕೂಡ ಇಂಥ ಆರೋಪಗಳು ಬ್ರಿಮ್ಸ್ ಆಸ್ಪತ್ರೆ ಬಗ್ಗೆ ಕೇಳಿ ಬಂದಿದ್ದು ಮೇಡಮ್. 4 ಗಂಟೆಗೆ ತನಕ ಫಾರ್ಮಸಿ ಓಪನ್ ಇರ್ತದೆ. ಆದರೂ ಸಹ 4 ಗಂಟೆಗೆ ನಂತರ ಎಮರ್ಜೆನ್ಸಿ ಕೇಸ್ ಯಾವುದು ಬಂದರೆ ಫಾರ್ಮಸಿ ಅವರು ಆ ಮೆಡಿಸಿನ್ ಎಮರ್ಜೆನ್ಸಿನಲ್ಲಿ ಬೇಕಿದ್ರೆ ಕೊಡಲೇಬೇಕಾಗುತ್ತೆ. ಅವ್ರು ಕೊಡಬೇಕಾಗಿತ್ತು. ಯಾರ ಕಡೆಯಿಂದ ಏನು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ನಾವು ಸ್ಟಡಿ ಕೂಡ ಮಾಡಿದ್ದೀವಿ. ಖಂಡಿತ ನಾವು ಆ್ಯಕ್ಷನ್ ಕೂಡ ಈ ಕೇಸಲ್ಲಿ ತಗೊಳ್ತೀವಿ. ಜಿಲ್ಲೆಯಾದ್ಯಂತ ಮೇಡಮ್ ಈಗ ಈ ಬೀದಿ ನಾಯಿಗಳ ಹಾವಳಿ, ಹುಚ್ಚುನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಮೇಡಮ್. ಪ್ರತಿ ಇಡೀ ಬೀದರು, ಬಸವ ಕಲ್ಯಾಣ, ಉಮ್ನಾಬ, ಚುಡುಗುಪ್ಪ ಎಲ್ಲ ಕಡೆ ಒಂದು ಸಮಸ್ಯೆ ಆಗಿದೆ. ಅದರ ಯಾವ ರೀತಿ ಸೂಚನೆ ಕೊಡ್ತೀರಿ ಸಂಬಂಧಪಟ್ಟವರಿಗೆ, ಸ್ಥಳೀಯ ನಗರಸಭೆ, ಪುರಸಭೆ? CMC ಮತ್ತು TMCಗಳು ಡಾಗ್ ಕ್ಯಾಚಿಂಗ್ ಮಾಡಬೇಕಾಗುತ್ತೆ. ಇವತ್ತು ಕೂಡ ನಾವು ಕೆಲವೊಂದು ಫೋಟೋಸ್ ನೋಡಿದ್ದೀವಿ, ಎಲ್ಲಿ ಅವರು ಡಾಗ್ ಕ್ಯಾಚಿಂಗ್ ಮಾಡಿದ್ದಾರೆ. ಆದರೆ ಇನ್ನೂ ಮಿಷನ್ ಮೋಡ್ನಲ್ಲಿ ಈ ಕೆಲಸನ ತಗೊಂಡು ನಾವು ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ವತಿಯಿಂದ ಕೂಡ ಆ ಕೆಲಸ ಕೂಡ ನಾವು ಈಗ ತಪ್ಪು ಕಂಡು ಬಂದಿದೆ ಮೇಡಮ್. ಈಗ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಅದು ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಯಾಕಂದ್ರೆ ಇಂಜೆಕ್ಷನ್ ಇಲ್ಲಿ ಅವೈಲೇಬಲ್ ಇತ್ತು, ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಕ್ರಮ ಏನಾಗುತ್ತೆ ಮೇಡಮ್? ಯಾವಾಗ ಏನಾಗುತ್ತೆ ಕ್ರಮ ನಾವು ಆದಷ್ಟು ಬೇಗ ತಗೊಂಡು. मैडम, इससे पहले भी ऐसे ही एक बंदर ने लेडीज को काट लिया था, वो भी बहुत बड़ा इश्यू हो गया था। हॉस्पिटल में बोले वो भी इंजेक्शन अवेलेबल नहीं था बोल के। कब हुआ है ये केस? ये कुछ 10-15 दिन पहले। वो एक बार मैं इंक्वायरी कर लेती हूँ. बट ये एंटी रेबीज और एंटी स्नेक वेनम बेसिक मेडिसिन है जो किसी भी टाइम किसी भी हॉस्पिटल में अवेलेबल होना चाहिए. अगर वो अवेलेबल नहीं है तो वो हॉस्पिटल को अवेलेबल करवाना है, और अगर वो नहीं दे रहे हैं तो भी हॉस्पिटल. मैडम, ये एक बार